ಸಿಂಪನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಟೈಮ್ ಬಂದು 5:30 ಆಗಿದೆ. ಇವಾಗ ನಾನು ವಾಕಿಗೆ ಹೊರಡ್ತಾ ಇದ್ದೀನಿ. ವಾಕಿಗೆ ನಾನು ಮತ್ತು ಪಕ್ಕದ ಮನೆಯವರು ಇಬ್ಬರು ಹೋಗೋದು. ಸ್ವಲ್ಪ ಚಳಿ ಕಡಿಮೆ ಆಗಿದೆ, ಹೊರಗಡೆ ಸಿಕ್ಕಾಬಟ್ಟೆ ಚಳಿ ಇತ್ತು ಇಷ್ಟು ದಿನ ತನಕ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ನನ್ನ ಮಗಳನ್ನ ಏಳಿಸ್ಬೇಕು. ಅವಳನ್ನು ನಾನು ಎದ್ದ ತಕ್ಷಣ ಅವಳನ್ನ ಏಳಿಸ್ತೀನಿ. ಅಂದರೆ ಎದ್ದು ನಾನು ಫ್ರೆಶ್ ಅಪ್ ಆಗೋ ತನಕ ಇದು ಮಾಡಲ್ಲ. ಅವಳನ್ನ 6 o'clock ಅಷ್ಟೊತ್ತಿಗೆ ಅವಳನ್ನ ಏಳಿಸ್ಕೊಳ್ತೀನಿ. ನಾನು ವಾಕಿಗೆ ಹೋಗೋಷ್ಟೊತ್ತಿಗೆ ಅವಳನ್ನ ಏಳಿಸಿ ಓದೋಕ್ಕೆ ಕೂರಿಸಿ ಹೋಗೋದು. ಇವಾಗ ನಾನು ಅವಳನ್ನ ಏಳಿಸ್ತೀನಿ. ಇವಾಗ ನನ್ನ ಮಗಳನ್ನ ಏಳಿಸಿ ನಾನು ಸಾಕ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ನನಗೆ ಸ್ವಲ್ಪ ಕಾಲು ನೋವು ಪೇಯ್ನ್ ಇರೋದ್ರಿಂದ ನಾನಿದು ಸಾಕ್ಸ್ ಹಾಕ್ಕೊಳ್ಳೋದು. ಅಂದರೆ ಇದು ಡಾಕ್ಟರೇ ನನಗೆ ಕೊಟ್ಟಿರೋದು. ಆ ಸಾಕ್ಸ್ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಹಾಕ್ಕೊಂಡು ಶೂ ಹಾಕ್ಕೊಂಡು ನಾನು ವಾಕಿಗೆ ಹೊರಡೋದು. ನನ್ನ ಮಗಳು ಇವಾಗ ಓದೋಕ್ಕೆ ಏನೇನು ಓದಬೇಕು ಅಂತ ಹೇಳಿ ನಾನಿವಾಗ ವಾಕಿಗೆ ಹೊರಡ್ತಾ ಇದ್ದೀವಿ. ನೋಡಿ, ನಾವು ವಾಕ್ ಹೋಗುವಾಗ ಎಷ್ಟು ಕತ್ಲೆ ಇರುತ್ತೆ ನೋಡಿ, ಏನು ರೋಡೇ ಕಾಣಲ್ಲ, ಅಷ್ಟು ಕತ್ಲೆ ಇರುತ್ತೆ. ನಾವು ಆ ಕಡೆ ಈ ಕಡೆ ಒಟ್ಟು ಟೋಟಲ್ ಒಂದು 4 ಕಿಲೋಮೀಟ್ರ್ ಆಗುತ್ತೆ ನಮಗೆ ವಾಕ್. ನಾನು ಮತ್ತು ಪಕ್ಕದ ಮನೆಯವರು ಇಬ್ಬರು ವಾಕಿಗೆ ಹೋಗೋದು. ಇವಾಗ ಸ್ವಲ್ಪ ಬೆಳಕಾಗ್ತಾ ಇದೆ ನೋಡಿ. ಇವಾಗ ನಾವು ರಿಟರ್ನ್ ಬರ್ತಾ ಇದ್ದೀವಿ. ನಾಯಿಗಳದೇ ಭಯ ಸ್ವಲ್ಪ, ರೋಡಲ್ಲೆಲ್ಲ ತುಂಬ ನಾಯಿಗಳು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಎಲ್ಲ ಹಿಡ್ದಿದ್ದಾರೆ. ಇವಾಗ ಸ್ವಲ್ಪ ಕಡಿಮೆ ಇದೆ ನಾಯಿಗಳು. ನಾನಿವಾಗ ಮನೆಗೆ ಬಂದೆ. ನಾನು ವಾಕಿಂದ ಬಂದ ತಕ್ಷಣ ಫಸ್ಟು ಕಸ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನನ್ನ ಮಗಳಂದರೆ ಆಮೇಲೆ ಪೂಜೆ ಎಲ್ಲ ಮಾಡ್ಕೊಳ್ಬೇಕಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಫಸ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಹೊರಗಡೆ ಪಕ್ಕದ ಮನೆಯವರು ಮತ್ತು ನಾನು ಇಬ್ಬರು ಮಾಡ್ಕೊಳ್ತೀವಿ. ಒಂದೊಂದು ದಿನ ನಾನು ಗುಡಿಸಿದ್ರೆ ಅವ್ರು ಒರೆಸ್ತಾರೆ, ಇಲ್ಲಾಂದರೆ ಒಂದೊಂದು ದಿನ ಅವರು ಒರೆಸಿ ಗುಡಿಸ್ಕೊಳ್ತಾರೆ, ನಾನು ಒಂದೊಂದು ದಿನ ಒರೆಸಿ ಗುಡಿಸ್ಕೊಳ್ತೀನಿ. ಇವಾಗ ಎಲ್ಲ ಇಲ್ಲಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ನನ್ನ ಮಗಳನ್ನ ಓದೋಕ್ಕೆ ಕೂರಿಸಿದ್ರೆ ನೋಡಿ, ಆಗ್ಲಿಸ್ತಾ ಕುತ್ಕೊಂಡಿರೋದು ರಗ್ ಹಾಕ್ಕೊಂಡು. ಚಳಿ ಅಂತ ಹೇಳಿದ್ದೇ ಕೇಳಲ್ಲ, ಓದೋದೇ ಎಲ್ಲ ನೆಟ್ಟಗೆ ಕುತ್ಕೊಂಡು ರೂಮಲ್ಲಿ ಹೋಗಿ ನೀಟಾಗಿ ಕುತ್ಕೊಂಡು ಓದ್ಕೊ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಆ ಕಡೆ ಒಂದ್ಸಲಿ ಈ ಕಡೆ ಒಂದ್ಸಲಿ ನೋಡೋದು. ಹೇಳೋದೇ ಸ್ವಲ್ಪ ಕಷ್ಟ. ಇವಾಗ ಸ್ವಲ್ಪ ಕರೆದ ತಕ್ಷಣ ಹೇಳ್ತಾ ಇದ್ದಾಳೆ. ಆವಾಗೆಲ್ಲ ಹೇಳ್ತಾನೆ ಇರಲಿಲ್ಲ, ಕಷ್ಟದಲ್ಲಿ ಹೇಳ್ಸಿ ಕೂರಿಸಿ ಹೋಗ್ತಾಯಿದ್ದೆ. ಮನೆಯವರು ಇವಾಗ ಎದ್ದು ಗಿಡಕ್ಕೆ ಸ್ವಲ್ಪ ನೀರು ಒಯ್ತಾ ಇದ್ದಾರೆ. ಅಂದರೆ ಅವರು ಹೊರಡೋಷ್ಟೊತ್ತಿಗೆ ಗಾಡಿಗೆ ನೀರು ಹಾಕೊಳ್ಳುವಾಗ ಸ್ವಲ್ಪ ಗಿಡಕ್ಕೂ ಹಾಕ್ಕೊಳ್ತಾ ಇದ್ರು. ಹಾಗಾಗಿ ಅವ್ರ ಗಿಡಕ್ಕೆ ನೀರು ಎಷ್ಟೊತ್ತಿಗೆ ನಾನು ಅವ್ರಿಗೆ ಒಂದು ಗ್ಲಾಸ್ ನೀರು ತಂದು ಕೊಟ್ಟೆ ಕುಡಿಯೋಕ್ಕೆ ಅಂತ ಹೇಳಿ. ಅವರಿಗೆ ಕುಡಿಯೋಕ್ಕೆ ಕೊಟ್ಟು ನಾನು ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒರೆಸ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟ. ಹಾಗಾಗಿ ಅವನ್ನ ಮತ್ತೆ ಹೋಗಿ ಮಲಗಿಸ್ಕೊಂಡು ಮತ್ತೆ ಬಂದೆ. ಟೈಮ್ ಹಾಗಾಗಿ ಆಗೋದೇ ಗೊತ್ತಾಗಲ್ಲ. ನನ್ನ ಮಗ ಹೇಳ್ತಾ ಇರ್ತಾನೆ, ಅವನ್ನ ಏಳಿಸ್ಕೊಂಡು ಕರ್ಕೊಂಡು ಬರೋಣ ಅಂದರೆ ಅವನು ಎದ್ದ ಮೇಲೆ ನನಗೆ ಕೆಲಸ ಆಗೋಲ್ಲ. ಹಾಗಾಗಿ ಮತ್ತೆ ಒಂದು 5 ನಿಮಿಷ ಅವನ ಜೊತೆ ಮಲ್ಕೊಂಡು ಅವನ್ನ ಮಲಗಿಸಿ ನಾನಿವಾಗ ಬಂದೆ. ನಾನಿವಾಗ ನೆಲ ಗುಡಿಸಿ ಇವಾಗ ಸ್ನಾನಕ್ಕೆ ಹೊರಡ್ತೀನಿ.
ಸ್ಪಂದನ ಪಕ್ಕದ ಮನೆ ಮಗಳು ಇಲ್ಲಿ ಬಂದು ಕುತ್ಕೊಂಡಿರೋದೇ ನನಗೆ ಗೊತ್ತಿಲ್ಲ. ನಾನು ಎದ್ದು ನೀರು ಹಾಕಿಬಿಟ್ಟೆ. ಆಮೇಲೆ ಆಂಟಿ ಅಂತ ಹೇಳ್ತಾ ಇದ್ಲು. ನಾನು ಅಲ್ಲಿ ಕುತ್ಕೊಂಡು ಅವಳು ನೈಲ್ಸ್ ಕಟ್ ಮಾಡ್ಕೊತಾ ಇದ್ದಾಳೆ. ನಾನು ನೋಡೇ ಇಲ್ಲ ಅವಳನ್ನ. ಹಾಗೆ ನಾನು ಹೊರಗಡೆ ಎಲ್ಲ ಸ್ವಲ್ಪ ನೀರೆಲ್ಲ ಹಾಕಿ, ಮಾಮೂಲಿ ಹೊರಗಡೆ ಎಲ್ಲ ನೀರು ಹಾಕ್ತೀನಿ, ಗಿಡಕ್ಕೆಲ್ಲ ನಾನು ಹಾಕಲ್ಲ, ಸಂಜೆ ಹೊತ್ತೆ ಹಾಕೋದು. ಇವಾಗ ಸ್ವಲ್ಪ ಟ್ಯಾಂಕ್ ಫುಲ್ಲು ತುಂಬಿತ್ತು, ಹಾಗಾಗಿ ಎತ್ತಿ ಹೊಯ್ಕೊಳ್ತಾ ಇದ್ದೆ ನೀರು. ನೀರು ಹುಯ್ಯೋದು ನೋಡಿ ನಮ್ಮನೆ ನಾಯಿ ನೋಡಿ ರೋಡಿಗೆ ಹೋಗಿ ಮಲ್ಕೊಂಡಿದ್ದಾರೆ. ಇವಾಗ ಎಲ್ಲ ಕ್ಲೀನಿಂಗ್ ಆಗಿದೆ. ಹೊರಗಡೆ ನೋಡಿ ಗಿಡಕ್ಕೆ ನೀರು ಹುಯ್ದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಲ್ವ, ಗ್ರೀನ್ ಕಾಣ್ತಾ ಇರುತ್ತೆ. ನನ್ನ ಮಗಳಂತೂ ಆಡ್ಕೊಂಡು ಓದ್ತಾ ಇದ್ದಾಳೆ, ಕಾಲು ನೋವು ಅಂತ ಬೇರೆ ಇದು ಮಾಡ್ತಾಯಿದ್ಲು. ಅಷ್ಟೊತ್ತಿಗೆ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಇವಾಗ ಸ್ನಾನ ಆಗಿದೆ. ನಮ್ಮನೆಯವರಿಗೆ ಹೂ ಕುಯ್ಕೊಂಡು ಬಂದಿಡಿ ಅಂತ ಹೇಳಿದ್ದೆ, ಅಂದರೆ ಅದು ಫುಲ್ ಹೈಟು ಹೋಗಿಬಿಟ್ಟಿದೆ, ಇದು ಗಿಡಗಳು ನನಗೆ ಸಿಗೋದೇ ಇಲ್ಲ, ಹಾಗಾಗಿ ಕುಯ್ಕೊಂಡು ಬನ್ನಿ ಅಂತ ಹೇಳಿ. ಫ್ರೆಂಡ್ಸ್, ಇವಾಗ ನಂದು ಸ್ನಾನ ಮುಗಿದಿದೆ. ಇವಾಗ ನಾನು ಪೂಜೆ ಮಾಡಬೇಕು. ಪೂಜೆ ಮಾಡಿ ತಿಂಡಿಗೆ ಏನು ಮಾಡೋದು ಅಂತ ನೋಡಬೇಕು. ಇವಾಗ ಏನು ತಿಂಡಿ ಮಾಡೋದು ಅಂತ ನಾನೀಗ ಫಸ್ಟು ಹೂವು ಕೊಯ್ಕೊಂಡು ಬಂದು ಆಮೇಲೆ ಪೂಜೆ ಮುಗಿಸಿ ಆಮೇಲೆ ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್. ಫ್ರೆಂಡ್ಸ್, ಇವಾಗ ಪೂಜೆ ಮುಗೀತು. ಇವಾಗ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮೊದಲು ನಾನು ಈಗ ಒಂದು ಗ್ಲಾಸ್ ವಾಟರ್ ಕುಡ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನನ್ನ ಮಗಳನ್ನ ಇವಾಗ ಸ್ನಾನ ಕಳಿಸಿದ್ದೀನಿ. ಅವಳು ಸ್ನಾನ ಮಾಡ್ಕೊಬೇಡಷ್ಟೊತ್ತಿಗೆ ನಂದು ತಿಂಡಿ ಎಲ್ಲ ಮಾಡ್ಕೊಬಿಡ್ತೀನಿ ನಾನು. ಅಂದರೆ ಅವ್ರು ಸ್ನಾನ ಮುಗಿಸ್ಕೊಂಡು ಬಂದು ಡ್ರೆಸ್ ಎಲ್ಲ ಹಾಕೊಳ್ಳುವಾಗ ನಾನು ತಿಂಡಿ ಮಾಡಿ ಮುಗಿಸ್ಕೊಳ್ತೀನಿ. ಇವಾಗ ಒಂದು 5 ಮಿನಿಟ್ಸ್ ಏನೋ ರೆಸ್ಟ್ ಮಾಡ್ತೀನಿ. ಆಮೇಲೆ ಇವಾಗ ನನ್ನ ಮಗಳಿಗೆ ಬಟ್ಟೆ ಐರನ್ ಮಾಡಿಕೊಡೋದು, ಹಾಗೆ ತಿಂಡಿ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರಿತ್ತು, ಹಾಗಾಗಿ ಕಡುಬು ಮಾಡಬೇಕು. ಫಸ್ಟು ನೀರು ಕುಡಿದು ಒಂದು 5 ನಿಮಿಷ ರೆಸ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ನನ್ನ ಮಗಳು ಹೇಗೆ ಗೊತ್ತಾ, ನೈಟ್ ಏನು ಹೇಳಲ್ಲ, ಎಲ್ಲ ನಾವೇ ಮಾಡಿಕೊಡ್ಬೇಕು. ಒಂದು ನೆನಪು ಕೂಡ ಮಾಡಲ್ಲ ಅಮ್ಮ ಮಾಡಿಕೊಡಿ ಅಂತ ಹೇಳಿ. ಇನ್ನೇನು ಬೆಳಿಗ್ಗೆ ಸ್ನಾನ ಮಾಡಿ ಇನ್ನೇನು ಹಾಕ್ಕೊಳ್ಬೇಕು, ಅಮ್ಮ ಐರನ್ ಮಾಡಿಕೊಡಿ ಅಂತಾಳೆ. ಒಂದೊಂದು ಟೈಮ್ ನನಗಾಗಲ್ಲ, ನೀನೇ ಮಾಡ್ಕೊ ಅಂತ ಹೇಳ್ತೀನಿ, ಅವಾಗ ಬಂದು ಉಚ್ಕೊತಾ ಇರ್ತಾಳೆ. ಆದರೆ ಬಿಡಲ್ಲ, ಅವಳಿಗೆ ಕ್ಲೀನಾಗಿ ಮಾಡೋಕ್ಕೆ ಬರಲ್ಲ ಅಂಥೇಳಿ ನಾನೇ ಮಾಡಿಕೊಡೋದು. ಮಕ್ಕಳದು ಎಷ್ಟು ಕೆಲಸ ಮಾಡಿದರೂ ಮುಗಿಯಲ್ಲ. ಅದರಲ್ಲಿ ನನ್ನ ಮಗಳು ಒಂಚೂರು ಪರವಾಗಿಲ್ಲ, ಎಲ್ಲ ಮಾಡ್ಕೊತಾಳೆ. ಅಪ್ಪ, ನನ್ನ ಮಗನಿಗೂ ಕೆಮ್ಮು ಯಾಕೋ ಕಡಿಮೆನೇ ಆಗ್ತಾಯಿಲ್ಲ. 3-4 ಡೇಸ್ ಆಯಿತು. ಹೇಳಿದ ಮಾತು ಕೇಳಲ್ಲ ಮಕ್ಕಳು. ತಿನ್ನಬೇಡಿ ಅಂದರೆ ಅದನ್ನೇ ತಿನ್ಕೊಳ್ತವೆ. ಫ್ರೆಂಡ್ಸ್, ನನ್ನ ಮಗಳದು ಬಟ್ಟೆ ಐರನ್ ರೆಡಿಯಾಗಿದೆ. ಇವಾಗ ಅವಳು ಸ್ನಾನ ಮುಗಿಸ್ಕೊಂಡು ಬಂದು ಹಾಕ್ಕೊಳ್ತಾಳೆ. ಕಡುಬು ಇವಾಗ ರೆಡಿಯಾಗಿದೆ. ತಿಂಡಿಗೆ ನಾನು ಕಡುಬು ಮಾಡ್ತಾಯಿದ್ದೀನಿ. ಸಾಂಬಾರು ನಿನ್ನೆ ನೈಟು ಚಿಕನ್ ಸಾಂಬಾರು ಮಾಡಿದ್ದೆ, ಹಾಗಾಗಿ ಸಾಂಬಾರಿದೆ. ಚಟ್ನಿ ಏನಾದರೂ ಮಾಡ್ತೀನಿ, ಆದರೆ ಇಲ್ಲ ಅಂದರೆ ಚಿಕನ್ ಸಾಂಬಾರಲ್ಲೇ ತಿನ್ಕೊಳ್ತಾರೆ. ಕಡುಬು ಅಲ್ವಾ, ಇಷ್ಟ ಆಗಿಬಿಡುತ್ತೆ ಚಿಕನ್ ಸಾಂಬಾರಲ್ಲಿ. ಹಾಗೆ ನಂದು ಪಾತ್ರೆ ನೋಡಿ ಎಷ್ಟಿದೆ ಅಂತ ಹೇಳಿ. ಫ್ರೆಂಡ್ಸ್, ಹಾಗೆ ಸ್ವಲ್ಪ ನಿನ್ನೆ ಮೀನು ಸಾರು ಮಾಡಿದ್ದೆ, ಅದು ಸ್ವಲ್ಪ ಉಳಿದಿದೆ. ಫ್ರೆಂಡ್ಸ್, ಮಧ್ಯಾಹ್ನಕ್ಕೂ ಸಾಂಬಾರು ಆಗುತ್ತೆ. ಹಾಗೆ ಸ್ವಲ್ಪ ತಿಳಿ ಸಾಂಬಾರು ಮಾಡಿದ್ದೀನಿ, ಅದು ಆಗುತ್ತೆ. ಹಾಲೆಲ್ಲ ಬಿಸಿ ಮಾಡಿ, ಅಂದರೆ ನನ್ನ ಹಾಲು ನೈಟು ಕಾಯಿಸ್ಕೊಂಡಿದ್ದೆ, ಅದು ಉಳಿದಿತ್ತಲ್ವ, ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಹೇಗಿದ್ರು ಈಗ ಅಂಬಳಿ ಬೇಕು. ಅಪ್ಪ ಇಲ್ಲ, ಆದರೆ ಅಪ್ಪ ಇದ್ದಾಗ ಮಾಡ್ತಾಯಿದ್ವಿ ಅಲ್ಲ, ಹಾಗಾಗಿ ಸ್ವಲ್ಪ ರೂಢಿ ಆಗಿಬಿಡ್ತು. ಹಾಗೆ ಒಂದು ತಪ್ಪಲೆ ನೀರಿಟ್ಬಿಟ್ಟು ನಾನು ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳಿ ಹೋದೆ. ತುಂಬ ದಿನ ಆಗಿತ್ತು ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ, ಫುಲ್ಲು ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಎಣ್ಣೆ ಹಚ್ಚೋಣ ಅಂತ ಹೇಳ್ಕೊಂಡು ಅವಳಿಗೂ ಹಾಗೆ ಎಣ್ಣೆ ಹಚ್ಚಿ ತಲೆ ಬಾಚಬೇಕು ಅಂತ ಹೇಳಿ ಇವಾಗ ಹೋದೆ. ಈಗ ಒಂದು ಅರ್ಧ ಗಂಟೆ ಅವಳಿಗೆ ಬೇಕು ಎಣ್ಣೆ ಹಚ್ಚಿ ತಲೆ ಎಲ್ಲ ಬಾಚಿ ಬರೋಷ್ಟು. ನಂದು ಇವಾಗ ಎಣ್ಣೆ ಹಚ್ಕೊಂಡು ಬರುವಾಗ ಈಗ ಒಂದು ಅರ್ಧ ಗಂಟೆ ಟೈಮ್ ಹೋಗುತ್ತೆ. ಟೈಮ್ ಆಗೋದು ಗೊತ್ತಾಗಲ್ಲ. ಇನ್ನೇನು ಈಗ ನನ್ನ ಮಗನೂ ಏಳೋ ಟೈಮ್ ಆಯಿತು. ಈಗ ನನ್ನ ಮಗ ಎದ್ದ ತಕ್ಷಣ
ಅವನಿಗೆ ಮತ್ತೆ ಬ್ರಷ್ ಮಾಡಿಸೋದು, ತಿಂಡಿ ತಿನ್ನಿಸೋದು, ನಮಗೆ ಇದೇ ಕೆಲಸ ಸ್ಟಾರ್ಟ್ ಆಗುತ್ತೆ. ತಿಂಡಿ ನಾನು ತಿನ್ಸೋಕೆ ಹೋಗಲ್ಲ, ಅವನಿಗೆ ಹಾಕ್ಕೊಟ್ಬಿಡ್ತೀನಿ, ಅವನೇ ಆರಾಮಾಗಿ ಕೂತ್ಕೊಂಡು ತಿಂದ್ಬಿಡ್ತಾನೆ. ಇವಾಗ ನನ್ನ ಮಗ ಎದ್ದು ರೊಟ್ಟಿ ಬೇಕು ಅಂತ ಕೇಳ್ತಾ ಇದ್ದ, ಹಾಗಾಗಿ ಪಕ್ಕದ ಮನೇಲಿ ರೊಟ್ಟಿ ಮಾಡಿದ್ರು, ಅದನ್ನು ಕೊಟ್ಟೆ ತಿಂತಾ ಕುತ್ಕೊಂಡಿದ್ದಾನೆ. ಹಾಗೆ ಇವತ್ತು ನಮಗೆ ಮದುವೆ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ದೂರ ತೀರ್ಥಹಳ್ಳಿಲಿ ಮದುವೆ ಇರೋದು, ಹಾಗಾಗಿ ಹೋಗಲ್ಲ ಬರಲ್ಲ ಅಂದ್ಕೊಂಡಿದ್ದೆ, ಆದರೆ ಹತ್ತಿರ ರಿಲೇಟಿವ್ ಅಲ್ವಾ, ಹಾಗಾಗಿ ಹೋಗಲೇಬೇಕಾಯ್ತು. ನಾನಿವತ್ತು ಪಿಂಕ್ ಕಲರ್ ಸ್ಯಾರಿ ಉಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಯಾರಿ ನನ್ನ ತಂಗಿ ಮದುವೆಯಲ್ಲಿ ತೊಗೊಂಡಿದ್ದು ನಾನು, ನಮ್ಮ ಶಾಪಿಂದೇ ಸ್ಯಾರಿ ಅದು. ಹೋಗ್ತಾ ಇರೋದು ನಮ್ಮ ಬಾವರು ಮತ್ತು ನಾವು, ಇದು ನಮ್ಮ ಅಮ್ಮ, ನಮ್ಮ ಮನೆಯವ್ರದ್ದು ದೊಡ್ಡಮ್ಮ ಇವರು, ನಮ್ಮ ಭಾವ, ಹಾಗೆ ನನ್ನ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ, ನಾವು ಮಾತ್ರ ಹೋಗ್ತಾ ಇರೋದು. ಹಾಗೆ ನಮ್ಮ ದೊಡ್ಡಕ್ಕ ಅವ್ರು ಬಂದಿಲ್ಲ. ಇವಾಗ ಮದುವೆ ಮನೆಗೆ ರೀಚ್ ಆದ್ವಿ. ನನ್ನ ಮಗ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡಿದ್ದ ಚಾಕಿ ಅಂತ ಹೇಳಿ, ಇರಲಿಲ್ಲ ಬಿಸ್ಕೆಟ್ ಇತ್ತು, ಹಾಗಾಗಿ ಬಿಸ್ಕೆಟ್ ಕೊಟ್ಕೊಂಡಿದ್ದೆ. ವೀಡಿಯೋ ಮಾಡೋದು ಅಂದರೆ ನೋಡಿ, ಅವನಿಗೆ ಏನು ತಿನ್ನೋದೆಲ್ಲ ಬಿಟ್ಟು ವೀಡಿಯೋ ಮಾಡ್ತಾ ಕೂತ್ಕೊಳ್ತಾನೆ. ಸುಮ್ಮನೆ ಹಾಗೆ ಅವನ್ನ ಟೈಮ್ ಪಾಸ್ ಮಾಡಬೇಕಲ್ವ, ಸುಮ್ಮನೆ ಇರಲಿ ಅಂತ ಹೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಅವನಿಗೆ ನಗು ಬರ್ತಾ ಇತ್ತು ವೀಡಿಯೋ ಮಾಡೋದನ್ನ ನೋಡಿ. ಅವ್ರ ದೊಡ್ಡಮ್ಮನ ಒಂದ್ಸಲಿ ನೋಡೋದು ತುಂಬ ಇಷ್ಟ ಅವನಿಗೆ. ಫೋಟೋ ತೆಗಿತೀವಿ ಅಂದರೆ ಕ್ಲೀನಾಗಿ ಕೂತ್ಕೊಬಿಡ್ತಾನೆ. ಆದರೆ ಇಷ್ಟು ಜನನ ನಾನು ಮದುವೆಲಿ ನೋಡಿಲ್ಲ ಅಂತಲೇ ಹೇಳ್ಬೋದು. ತುಂಬ ಅಂದರೆ 2 ಮದುವೆ ಒಟ್ಟಿಗೆ ಮಾಡ್ತಾಯಿದ್ರು, ಸಿಕ್ಕಾಪಟ್ಟೆ ಜನ ಇತ್ತು. ವಿಶ್ ಮಾಡೋಕ್ಕೆ ಹೋಗೋಕ್ಕೆ ಸಮೇತ ಆಗ್ತಾ ಇರಲಿಲ್ಲ. ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಟ್ವಿ. ಬೇಗ ಅಲ್ಲಿ ನಿಲ್ಲಿಲ್ಲ. ನನ್ನ ಮಗನಿಗೂ ಅಷ್ಟೇ ಸೆಕೆ ಅಲ್ವಾ, ಹಾಗಾಗಿ ತುಂಬ ಹಿಂಸೆ ಆಗ್ತಾಯಿತ್ತು ಅವನಿಗೆ. ಹಾಗಾಗಿ ಬೇಗ ಇವಾಗ ಹೋಗೋಣ ಅಂತ ಹೇಳಿ ಅವ್ರದ್ದು ರಿಲೇಟಿವ್ ಮನೆಗೆ ಇಲ್ಲಿ ಬಂದ್ವಿ. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮದು ಫೋಟೋ ತೆಗೀರಿ ಅಂತ ಹೇಳಿ ಫೋಟೋ ತೆಗೆಸ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರ ಹತ್ರ ಫೋಟೋ ಎಲ್ಲ ತೆಗೆಸ್ಕೊಂಡು ಇವಾಗ ನಾವು ಮನೆ ಕಡೆಗೆ ಹೊರಟ್ವಿ. ಇವಾಗ ಹೊರಟಿದ್ದೀವಿ, ಎಷ್ಟು ದೂರ ಅಲ್ಲ ಅಂತ ಅನಿಸ್ತಾ ಇದೆ. ಹೋಗಿ ನನಗೆ ವೀಡಿಯೋ ಮಾಡೋಷ್ಟು ನನಗೆ ಆಗಲ್ಲ, ನನಗೆ ಫುಲ್ಲು ಸುಸ್ತಾಗ್ಬಿಟ್ಟಿರುತ್ತೆ. ಹಾಗಾಗಿ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.